ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, KCT 2024 ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ KCTಗೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಎಷ್ಟು ರ್ಯಾಂಕ್ ಬರ್ಬೋದು, ಪ್ಲಸ್ಸು ಈಗ ರ್ಯಾಂಕು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿರೋ ಕಾಲೇಜ್ ತಗೋಕ್ಕೆ ಅಂತ ಈ ವಿಡಿಯೋಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಕ್ಲಿಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ನಾನು ಲಾಸ್ಟು 5 ಇಯರಿಂದ KCTದು ಅಪ್ಡೇಟ್ ಕೊಡ್ತಾ ಇದ್ದೀನಲ್ಲ, ಆ KCTದ ಆ ಎಕ್ಸ್ಪೀರಿಯನ್ಸಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ರ್ಯಾಂಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಕಾಲೇಜ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋಲಿ ಕಂಪ್ಲೀಟ್ ಹೇಳ್ತೀನಿ. ಯಾಕಂದರೆ ಫ್ರೆಂಡ್ಸ್, ನೀವು ನೆಗ್ಲೆಕ್ಟ್ ಮಾಡ್ತಾ ಇರೋದು ಭಾಳ ಸ್ಟೂಡೆಂಟ್ಸಿಗೆ ತಿಳ್ಕೊಂಡಿರ್ಬೋದು. ಏನಂದರೆ ಇನ್ನೂ 24 ಅದೇ ನಿಮ್ಗೆ ಟಿಕ್ ಹಾಕೋದಿರುತ್ತೆ, ಆರಾಮ್ಸೆ ಟಿಕ್ ಹಾಕಿ ಬಂದ್ಬಿಡ್ಬೋದು. ಇದು PUC ಮುಗಿದ ತಕ್ಷಣ ದೊಡ್ಡ ಭಾರ ಮುಗಿತಂತ ಅನ್ಕೊಂಡ್ಬಿಟ್ಟಿರ್ತಾರೆ. KCT ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಭಾಳಷ್ಟು ಮೋಸ್ಟ್ ಆಫ್ ಸ್ಟೂಡೆಂಟ್ ನೆಗ್ಲೆಕ್ಟ್ ಮಾಡ್ತಾರೆ. ಫ್ರೆಂಡ್ಸ್, KCT ಎಷ್ಟು ಇಂಪಾರ್ಟೆಂಟು ಅಷ್ಟು PUCನೂ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನೀವು ಇನ್ ಕೇಸ್ PUCಯಲ್ಲಿ ನಿಮ್ದು ಏನಾದರೂ ಫಾರ್ ಎಕ್ಸಾಂಪಲ್ PCMಲ್ಲಿ ಏನಾದರೂ ಕಡಿಮೆ ಆಗೋದಿತ್ತಂದ್ರೆ ನೀವು ಇಲ್ಲಿ CETಯಲ್ಲಿ ಜಾಸ್ತಿ ತೊಗೊಂಡು ನೀವು ಆರಾಮ್ ಏರೇಜ್ ಮಾಡ್ಕೋಬೋದು. ಯಾಕೆ ಅವಾಗ ಚೆನ್ನಾಗಿ ರ್ಯಾಂಕ್ ಬರುತ್ತೆ. ನೀವು ಒಂದು ಕಡೆ ಆದರೆ ಆಗಲ್ಲ. ಯಾಕೆ ನಿಮ್ಗೆ ಗೊತ್ತಲ್ಲ KCT ರ್ಯಾಂಕ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ PCM 50%. ಇಂಜಿನಿಯರಿಂಗ್ KCT ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ PCM 50%. ನೆಕ್ಸ್ಟು ನಿಮ್ಮ PUCಲ್ಲಿ ಏನು PCM ಬಿದ್ದಿರುತ್ತಲ್ಲ ಅದು 50%. ಓಕೆ, ಎಷ್ಟು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿ ಭಾಳ ಸ್ಟೂಡೆಂಟ್ಸ್ ನೆಗ್ಲೆಕ್ಟ್ ಮಾಡಿ ಟಿಕ್ ಹಾಕೋದಿರ್ತಲ್ಲ ಮಾಡ್ಬೋದು ಅಂತ ಅಂದ್ಕೊಂಡ್ಬಿಡ್ತಾರೆ. ಫ್ರೆಂಡ್ಸ್, ಆ ರೀತಿ ಮಾಡಿದ್ರೆ ಆಗಲ್ಲ. ಅಲ್ಲಿ ಕ್ವಶನ್ಸು ಸ್ವಲ್ಪ ಟಫನೇ ಇರುತ್ತೆ. ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಸಾಲ್ವ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಾಗಿ ಇನ್ನೆಷ್ಟು ದಿನ ಇದೆ, ಆಲ್ಮೋಸ್ಟು 18 to 20 ಡೇಸ್ ಇದೆ. ನಿಮಗೆ 20-21 ಡೇಸ್ ಇದೆ ಅಷ್ಟೇ. ಅಷ್ಟರಲ್ಲಿ ನೀವು ಕವರ್ ಮಾಡ್ಕೋಬೇಕು. ಯಾಕಂದ್ರೆ ಎನಿವೇ ನೀವು PUCಯಲ್ಲಿ ಆಲ್ರೆಡಿ ಎಲ್ಲ ಓದಿದ್ದೀರಾ. ಓನ್ಲಿ ರಿವಿಷನ್ ಮಾಡಬೇಕು, ಕಾನ್ಸೆಪ್ಟ್ ವೈಸು ಮತ್ತು ಮಲ್ಟಿಪಲ್ ಚಾಯ್ಸನ್ನು ಸಾಲ್ವ್ ಮಾಡೋದು ಕಲಿಬೇಕು. ಆಮೇಲೆ ನೀವು ಯಾವ ರೀತಿ ಮಲ್ಟಿಪಲ್ ಚಾಯ್ಸ್ ಸಾಲ್ವ್ ಮಾಡೋದಂದರೆ ಮೊದಲು ಕಾನ್ಸೆಪ್ಟ್ ವೈಸ್ ಓದಿ, ಆಮೇಲೆ ಮಲ್ಟಿಪಲ್ ಚಾಯ್ಸ್. ನೀವು ಬರೀ ಮಲ್ಟಿಪಲ್ ಚಾಯ್ಸ್ ಬಿಡಿಸ್ಕೊತೋದ್ರೆ ನಿಮ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ಅಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಯಾಕಂದ್ರೆ ಒಂದು ಕ್ವಶನಲ್ಲಿ 4 ಇರುತ್ತಲ್ಲ, 2 ಅನ್ರಿಲೇಟೆಡ್ ಇರುತ್ತೆ, 2 ರಿಲೇಟೆಡ್ ಕೊಟ್ಟಿರ್ತಾರೆ. ಅವ್ನು ಕಂಪ್ಲೀಟ್ ಹಿಡಿಸ್ಬಿಡ್ತಾರೆ. ಅವಾಗ ನೀವು ನೀವು ಆನ್ಸರ್ ಯಾವುದೋ ಒಂದು ಹಾಕಿಬಿಡ್ತೀರಾ, ರಾಂಗ್ ಇರೋದನ್ನ ಸೆಲೆಕ್ಟ್ ಮಾಡಿಬಿಡ್ತೀರಾ ನೀವು. ಸೊ ಅದು ಲಕ್ಕು, ನೀವು ಕರೆಕ್ಟ್ ಇರೋದು ಹಾಕೋದಾದ್ರೆ. ಅದಕ್ಕೋಸ್ಕರ ಕಾನ್ಸೆಪ್ಟ್ ವೈಸ್ ಹೋಗಿ ಫಸ್ಟು, ಆಮೇಲೆ ನೀವು ಪ್ರಿವಿಯಸ್ ಇಯರ್ ಒಂದು 10 to 15 ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಸಾಕು. ಆಮೇಲೆ ಈ PCM ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಇದೆಯಲ್ಲ, ಅದರಲ್ಲಿ ನಿಮಗೆ ಪಿಕ್ಸ್ ಬರೋದು. ಯಾಕಂದರೆ ಮ್ಯಾಥ್ಸು ನಿಮಗೆ 60 ಮಾರ್ಕ್ಸು 1 ಅವರಲ್ಲಿ ನಿಮಗೆ ಬಿಡ್ಸೋಕ್ಕೆ ಕಷ್ಟ ಆಗುತ್ತೆ, ಟೈಮು ಸಾಲಲ್ಲ. ಅದಕ್ಕೋಸ್ಕರ ಯಾವ್ದು ಪಿಕ್ಸ್ ಯಾವ್ದು ಈಸಿ ಇರುತ್ತೆ ಅವ್ನು ಮೊದಲು ಸಾಲ್ವ್ ಮಾಡ್ಕೊಳ್ಳಿ. ಈಗ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಓನ್ಲಿ ಪ್ರಾಕ್ಟೀಸ್ ಮಾಡಿ. ಮ್ಯಾಥ್ಸು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಮಲ್ಟಿಪಲ್ ಸಾಲ್ವ್ ಮಾಡ್ಬೋದು. ಡೈರೆಕ್ಟ್ ಅಲ್ಲೇ ಹೋಗಿ ಮಾಡ್ತಾರೆ ಟೈಮ್ ವೇಸ್ಟ್ ಆಗುತ್ತೆ. ನೀವು ಕಡಿಮೆ ಬಿಡಿಸಿ ಬಂದುಬಿಡ್ತೀರಾ, ಏನಂದ್ರೆ ಹಾಕಿ ಬಂದುಬಿಡ್ತೀರಾ. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ. ಎಷ್ಟು ಮಾರ್ಕ್ಸ್ ಮಾಡೋದು, 60 ಮಾರ್ಕ್ಸಲ್ಲಿ ನಿಮ್ಮ 40-45 ಮಾರ್ಕ್ಸ್ ಅಂದರೂ ಸಾಕು. ಓಕೆ, ಕೆಮಿಸ್ಟ್ರಿ ಫಿಸಿಕ್ಸ್ ಅದೇ ರೀತಿ ಫಿಕ್ಸ್ ಮಾರ್ಕ್ಸ್ ಯಾವ್ಯಾವ ಇದೆಯಲ್ಲ ಮಲ್ಟಿಪಲ್ ಚಾಯ್ಸಲ್ಲಿ, ಅವನ್ನ ಆ ಕಾನ್ಸೆಪ್ಟ್ನ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಳ್ಳಿ ಫಸ್ಟು. ಓಕೆ, ಅದೆಲ್ಲ ಮುಗಿದ್ಮೇಲೆ ಆಮೇಲೆ ನೆಕ್ಸ್ಟು ಟಫ್ ಕ್ವಶನ್ಗೆ ಹೋಗಿ. ಫಸ್ಟು ಈಸಿ ಟು ಮೀಡಿಯಮು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಒಂದು 10 to 15 ಡೇಸಲ್ಲಿ. ಆಮೇಲೆ ಲಾಸ್ಟು ಟಫು, ಯಾಕಂದರೆ ಎನಿವೇ ನಿಮ್ಗೆ ಆಲ್ ಬಿಡ್ಸೋಕ್ಕೆ ಟೈಮ್ ಸಿಕ್ಕಲ್ಲ ಅಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇರೋದು ಫಿಕ್ಸ್ ಬರೋ ಮಾರ್ಕ್ಸನ್ನು ಫಸ್ಟು ಫಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಟಫ್ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ಕರೆಕ್ಟ್ ಆಗುತ್ತೆ. ಆಮೇಲೆ CET ರ್ಯಾಂಕು ಇನ್ ಕೇಸ್ ನಿಮ್ಮ PCMಲ್ಲಿ ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಎಷ್ಟು ಮಾರ್ಕ್ಸ್ ಬಿಡ್ಬೋದಾ. ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸಲ್ಲಿ 3 ಎವರೇಜ್ ನಿಮ್ಮದು ಒಂದು 80-85 ಆದರೂ ಪರವಾಗಿಲ್ಲ. 100ಗೆ 80-85 ಆದರೂ ಪರವಾಗಿಲ್ಲ. ನೀವು KCT 100+ ಆದರೆ ಆರಾಮ್ಸೆ ನಿಮ್ಮದು 10+ಗೆ 10,000 ಒಳಗಡೆ ರ್ಯಾಂಕ್ ಬರುತ್ತೆ. ಓಕೆ, ಲಾಸ್ಟ್ ಇಯರೆಲ್ಲ ಅದೇ ರೀತಿಯಾಗಿದೆ. ಓಕೆ, ಇದು ಡಿಪೆಂಡಿಂಗ್ ಯಾವ KCT ರ್ಯಾಂಕಿಂಗ್ ಯಾವ್ದು ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ CET ಕ್ವಶನ್ ಪೇಪರ್ಸ್ ಯಾವ ರೀತಿ ಇರುತ್ತೆ, ಆಮೇಲೆ PH ಕ್ವಶನ್ ಪೇಪರ್ಸ್ ಏನು PCMಲ್ಲಿ ಎಷ್ಟು ಮಾಡಿರುತ್ತಲ್ಲ ಅದು ಮ್ಯಾಟ್ರ್ ಆಗಿ KCT ರ್ಯಾಂಕ್ ತೆಗಿತಾರೆ. ಅಂದರೆ ರ್ಯಾಂಕ್ ಯಾರು ಜಾಸ್ತಿ ಬರುತ್ತಂತ. ಲಾಸ್ಟು 170 160ಗೆ ಫಸ್ಟ್ ರ್ಯಾಂಕ್ ಬಂದಿತ್ತು. ಆಮೇಲೆ ಕಡಿಮೆ ಬರುತ್ತೆ ಬಿಡೋದು, 150 145 ಎಲ್ಲ ಕಡಿಮೆ ಜನ ಇರ್ತಾರೆ. ಓಕೆ, ನಿಮ್ಮದು 100+ ಟಾರ್ಗೆಟ್ ಮಾಡಿ. 100+ ಇನ್ ಕೇಸ್ ಇಲ್ಲಿ ನಿಮ್ದು 80-85 ಇದ್ರೆ, ಇನ್ ಕೇಸ್ ನಿಮ್ದು ಈಗ 60-65 ಎಲ್ಲ ಇತ್ತಂದರೆ PCM, ನೀವು ಇಲ್ಲಿ ಜಾಸ್ತಿ ಟಾರ್ಗೆಟ್ ಮಾಡಿ. 130-140 ಆಗುತ್ತೆ. ನೀವು 1 ಮಂತ್ ಸಾಕು ಸಫಿಷಿಯಂಟು. ಯಾಕಂದರೆ ಆಲ್ರೆಡಿ ಎಲ್ಲ ಕಾನ್ಸೆಪ್ಟ್ ಓದಿದ್ರೆ ನೀವು ಓನ್ಲಿ ರಿವಿಷನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಮಲ್ಟಿಪಲ್ ಚಾಯ್ಸು ಸಾಲ್ವ್ ಮಾಡೋದು. ಎಷ್ಟು ಸಾಲ್ವ್ ಮಾಡ್ತೀರೋ ಅಷ್ಟು ಚೆನ್ನಾಗಿತ್ತು. ಬೇಕಾದ್ರೆ ಮೂಕ್ ಟೆಸ್ಟ್ ತೊಗೊಳ್ಳಿ, ಇಲ್ಲ ನೀವು ಪ್ರಿವಿಯಸ್ ಕ್ವಶನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡ್ತಾ ಹೋಗಿ. ಓನ್ಲಿ ಸಾಲ್ವ್ ಜಸ್ಟ್ ನೋಡಿಕೊಂಡ್ರೆ ಬರಲ್ಲ, ಅದು ನಿಮಗೆ ಎಕ್ಸಾಮ್ ಆದಮೇಲೆ ಗೊತ್ತಾಗುತ್ತೆ. ಆಮೇಲೆ ಕಾಲೇಜ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ನಾನು ಲಾಸ್ಟು 5 ಇಯರಿಂದ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಅಪ್ಡೇಟ್ ಕೊಡೋಕೆ ಕೊಡ್ತಾ ಇದ್ದೀನಲ್ಲ, ನಿಮಗೆ ಪ್ಲೇಸ್ಮೆಂಟ್ ಆಗಬೇಕಂದ್ರೆ ಕಾಲೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಟಾಪ್ ಕಾಲೇಜಲ್ಲೇ ಹೋದರೆ ಮಾತ್ರ ಪ್ಲೇಸ್ಮೆಂಟು, ಜಾಬ್ ಆಪರ್ಚುನಿಟಿ ಎಲ್ಲ ಇರುತ್ತೆ. ಆಮೇಲೆ ಅಲ್ಲಿ ನಿಮ್ಗೆ ಅಲ್ಲಿ ಓದು ಎನ್ವೈರನ್ಮೆಂಟು ಟಾಪ್ ಕಾಲೇಜಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಓದು ಎನ್ವೈರನ್ಮೆಂಟು, ಅಲ್ಲಿ ಪ್ಲೇಸ್ಮೆಂಟ್ ಪ್ರಿಪ್ರೇಷನು ಅವರೆಲ್ಲ ಮಾಡ್ತಾರಲ್ಲ, ಆವಾಗ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ನೀವು ಮೀಡಿಯಮ್ ಎಲ್ಲ ಕಾಲೇಜ್ ಹೋದರೆ ಅಲ್ಲೆಲ್ಲ ಪ್ಲೇಸ್ಮೆಂಟ್ಸ್ ಎಲ್ಲ ಇರಲ್ಲ, ಅಂದರೆ ಜಾಬ್ ಆಪರ್ಚುನಿಟಿ ಇರಲ್ಲ. ಆವಾಗ ಕಷ್ಟ ಆಗುತ್ತೆ ನಿಮಗೆ ಜಾಬ್ ಸಿಗೋದು. ಅವಾಗ ಎಲ್ಲಾದರೂ ನೀವೇ ಓನಾಗಿ ಓದಬೇಕು. ಆದರೆ ಇಲ್ಲಿ ಆಪರ್ಚುನಿಟಿ ಜಾಸ್ತಿ ಕೊಡ್ತಾರೆ. ನಿಮ್ಮ ಟಾಪ್ ಕಾಲೇಜಲ್ಲಿ ಆಪರ್ಚುನಿಟಿ ಜಾಸ್ತಿ ಕೊಡ್ತಾರೆ. ನೆಕ್ಸ್ಟ್ ಕಾಲೇಜ್ ಬಗ್ಗೆ ಎಲ್ಲ ಹೇಳ್ತೀನಿ ನಿಮಗೆ. ಫಸ್ಟು ನೀವು ಕಾನ್ಸಂಟ್ರೇಷನು KCT ಮೇಲೆ ಮಾಡಿ. ಓಕೆ, ಸೊ KCT 18-19 ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ರಿಸಲ್ಟು ಬಗ್ಗೆ, ಮತ್ತು ನೆಕ್ಸ್ಟ್ ಕಾಲೇಜ್ ಯಾವ ರೀತಿ ಲಿಸ್ಟ್ ಮಾಡಬೇಕು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇವಾಗ KCT ಕಾನ್ಸಂಟ್ರೇಷನ್ ಮಾಡಿ ಕರೆಕ್ಟಾಗಿ ಓದಿ. ಓಕೆ ಫ್ರೆಂಡ್ಸ್,
ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. KCT ಎಕ್ಸಾಮ್ ಆದಮೇಲೆ ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ. ಓಕೆ ಬಟ್ಸ್ ಥ್ಯಾಂಕ್ಸ್ ವಾಚಿಂಗ್ ಗೈಸ್. ಪ್ಲೀಸ್